ಎಷ್ಟು ಜನಕ್ಕೆ ಸಿಕ್ತು ಕ್ಯಾಶ್? ಎಷ್ಟು ಜನಕ್ಕೆ ಸಿಕ್ತು? ಎಷ್ಟೋ ಜನಕ್ಕೆ ಈಗ ಅನುಮಾನ ಕಾಡ್ತಾ ಇದೆ, ನಿಜವಾಗ್ಲೂ ಕೊಡ್ತಾರ? ನಿಜವಾಗ್ಲೂ ಬರುತ್ತಾ ದುಡ್ಡು? ಸರ್, ಇವತ್ತು 2,500ದಿಂದ 35 ಲಕ್ಷ, 70 ಲಕ್ಷ, 80 ಲಕ್ಷ ತನಕ ಅರ್ನ್ ಮಾಡಿದ್ರು ಇವತ್ತು ನಮ್ಮ ಕಣ್ಮುಂದೆ ಇದ್ದಾರೆ. ಸರ್, ಒಂದು ನಿಮಿಷ ಏನು ಕೇಳಿದ್ದಾರೆ, ಎಲ್ಲರೂ ಹೇಳ್ತಾರೆ ಕಳ್ಳರು ನಂಬಿದ್ರು ಕುರುಡರು ನಂಬೋದು ಅಂತ. ಹೌದಲ್ಲ? ಹೌದಲ್ಲ? ಆದ್ರೆ ನಾನು ಮಾತ್ರ ಈ ಕುಳ್ಳಾಡೋದೇ ನಂಬಿಕೆ ಬಂದ್ಬಿಟ್ಟೆ. ಯಾರು ಏನೇ ಹೇಳಿದ್ರು ಕೂಡ ತಲೆಗೆ ಕೇಳಿಲ್ಲ. ನಾನು ಈ ಕುಳ್ಳಾಡ ನಂಬ್ಕೊಂಡು ಬಂದೆ. ಸೊ ಅವ್ರ ಜೊತೆ ಜರ್ನಿ ಸ್ಟಾರ್ಟ್ ಮಾಡಿದೆ. ಇವತ್ತು ಸರ್ ಸೊ ನಾನು ಇವ್ರ ನಂಬಿಕೆ ಬಂದಿದ್ದಕ್ಕೆ ಇವತ್ತು 7th ರ್ಯಾಂಕ್ ಅನ್ನ ಕಂಪ್ಲೀಟ್ ಮಾಡಿ, ಇದೇ ಬುಧವಾರ ನಂದು 7th ರ್ಯಾಂಕ್ ಕಂಪ್ಲೀಟ್ ಆಯ್ತು. ನನ್ನ ಒಂದು ವಾರದ ಇನ್ಕಮ್ 3,50,000 ರೂಪಾಯಿ. ಅದರಲ್ಲಿ ಇಲ್ಲೇನು ಡಿಸ್ಪ್ಲೇ ಬರ್ತಾಯಿತ್ತು, ಅದರಲ್ಲಿ 2,30,000 ರೂಪಾಯಿ ಬೋನಸ್ ಇನ್ಕಮ್ ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ. ನಾನು ಅವಾಗ ಹೇಳಿದೆ, ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ಇವತ್ತು ನೀವು ಯಾರೆಲ್ಲ ಬಂದು ಕೂತಿದ್ದೀರಾ, ಈ ಒಂದು ಕಾರ್ಯಕ್ರಮ ಇಡೀ ನಿಮ್ಮ ಲೈಫ್ ಅನ್ನ ಪರಿವರ್ತನೆ ಮಾಡಿಕೊಡುತ್ತೆ ಅಂತ ಹೇಳಿ. ಎಸ್ ಸರ್, ನಾವು ನಿಮ್ಮ ಚೇರ್ ಅದೃಷ್ಟದ ಚೇರ್ ಅಂತ ಹೇಳಿದ್ದೆ. ಇದೇ ಅಲ್ಲ, ಕಾರ್ಯಕ್ರಮ ಮುಗಿಯೋ ತನಕ ನಿಮ್ಮ ಚೇರ್ನ ಬಿಟ್ಟು ಯಾರು ಕೂಡ ಎದ್ದೇಳಬೇಡಿ. ಸೊ ಇದೇ ಅಲ್ಲ, ಇನ್ನೂ ಅದ್ಭುತವಾದಂತ ಮಾಹಿತಿ ನಮ್ಗೆಲ್ಲರಿಗೂ ಕಾಯ್ತಾ ಇದೆ. ನಮ್ಮ ಸಂಸ್ಥೆಯಲ್ಲಿ ದಿಗ್ಗಜರು ಹೇಳ್ಬೋದು, ಲಕ್ಷಾಂತರ ರೂಪಾಯಿ ಇನ್ಕಮ್ ತಗೊಂಡಿದ್ದರು ಇನ್ನೇನು ಕೆಲವೇ ಕ್ಷಣದಲ್ಲಿ ನಮ್ಮ ಕಣ್ಣು ಮುಂದೆ ಬರ್ತಾರೆ. ಅದಕ್ಕೆ ಮುಂಚೆ ಈ ಸಂಸ್ಥೆ ಎಲ್ಲಿದೆ? ಇಷ್ಟೆಲ್ಲ ಹಣ ಕೊಡುವಂತ ಸಂಸ್ಥೆ ಎಲ್ಲಿದೆ? ಇದ್ರ ಹುಟ್ಟಾಕ್ತವ್ರು ಯಾರು? ದಯವಿಟ್ಟು ಗೌರವ ಚಪ್ಪಾಳೆ.
ವೇದಿಕೆ ಮೇಲೆ ಬರಬೇಕು ಆನರಿಂಗ್ ಮಾಡಲಿಕ್ಕೆ. ನೇತ್ರ ಮೇಡಮ್, ಜಗದೀಶ್ ಸರ್ ವೇದಿಕೆ ಮೇಲೆ ಬರಬೇಕು. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತವನ್ನು ಕೋರೋಣ. But I doubt. ಚಪ್ಪಾಳೆ. But I doubt. ಒಂದು ಜೋರಾದ ಚಪ್ಪಾಳೆ ಅವರಿಗೆ ಅದ್ದೂರಿ ಸ್ವಾಗತವನ್ನು ಕೊಡೋಣ. ಎಲ್ಲರೂ ಡ್ಯಾನ್ಸ್ ಮಾಡಿದ್ರೆ ನೀವು ಮಾಡಬೇಕು ಮೇಡಮ್. ಓಕೆ